ಯಾಕಂದ್ರ ಬಹಳ ಕಾಜಿ ಇತ್ತು ಹಾಕಿದು ಎತ್ತಿನ ಮ್ಯಾಗ ಓಡಿ ಬರುವುದೊಳಗೆ ಕಲ್ಲ ಎರಿ ಬಿದ್ದಳು ಬಾಗಿಲಿಗ ಬಾಗಿಲೊಳಗ ಬಿದ್ದಳ ಮಾಡಿ ಮೂಲಿಗಲ್ಲ ಮೆರಕಿ ಕೂತು ಜಿಗದಾರಿ ಪ್ರಾಣ ಹೋಯಿತು ಹೇಳು ಯಾರಿಗ ಯಾರು ಎತ್ತ ಮನೆಯ ಸತ್ತು ಹೆಂಡತಿ ಹೆಣ ಬಾಗಲ ಬಿತ್ತು ಬಡವಗ ಲೆಕ್ಕಿಲ್ಲ ದುಃಖ ಬತ್ತು ಹೇಳುದು ಯಾರಿಗ ಎಲ್ಲ ಸಂಸ್ಕಾರ ಮಾಡಿ ದೈವರು ಕೂತಾರವಾಗ ಪಪ್ಪ ಬಡವರ ಮನಿ ಮೂರ್ತಿ ಇವನಿ ಹಂಗ ಹತ್ತಿರ ದಂಡಿಗ ಮಾತಾಡುವೊಳಗೆ ಬರುವ ತನ್ನ ಬಾಯಿಲಿದ್ದಾನೆ ಅಂತನ ನಾನು ಮಾತಾಡಿ ವಿರುದ್ಧ ಮಾತಾಡಿದ ಗುರುವಿನ ಜೋಡಿಗ ನಿನ್ನ ಜಿಡಿಗೆ ಗುರುಗಳು ನನ್ನ ಹೊಲ್ದಾಗ ಬಂದಿದಾರೋ ನಾನು ವಾದ ಹಾಕಿದೇನು ಖರೇನೆ ಅವರ ಜೋಡಿಗ ಆಗ ಹಿರಿಯ ಮನುಷ್ಯರ ಬೈಲಿ ಕತ್ರೋಯ ಬಡವಾಗ ಮಗನೇ ವಾದ ಮಾಡಿದೆ ಕೇಳೋ ಅಂತ ದೇವರ ಜೋಡಿಗ ಸದ್ಯ ಕಲಿಯುವ ದೇವರ ಹಾರುವ ಮಗನೇ ಅಂತವ್ರು ವಾದ ಮಾಡಿ ಏನ್ ಮಾಡಾವ ಇನ್ನು ಇಲ್ಲಿ ಇರಬೇಡ ಸುಮ್ಮ ಹೋಗೋ ಜಿಡಿಗಿ ಊರಿಗ ಎಲ್ಲ ಹಿರಿಯರ ಮಾತು ಕೇಳಿ ಅಳ್ಕೊತ್ ಜಿಡಿಗಿ ಹೊಂಟನ ಬಡವ ಇವರು ಬರದ ಮಾತ್ರ ಗುರುತಾಯ್ತು ದಿಡಿಗಿ ಅಪ್ಪಗ ಎಷ್ಟರೊಳಗೆ ಒಬ್ಬ ಕುರ್ಸಲೆ ಬರ್ತಾನ್ರೋ ಇಲ್ಲಿ ಈಗ ಅವನಿಗೆ ಮಾತ್ರ ನನ್ನ ಮೋತಿ ತೋರ್ಸುಡ ಬ್ಯಾಡ್ರ ಅವನೀಗ ಬಂದ ಕೂಡಲೇ ಕುರ್ಸಲೆಗ ರಟ್ಟಿ ಹಿಡಿದ ಹೊರಗೆ ಹಾಕ್ರಿ ಹೇಳದೊಳಗೆ ಬರುವ ಅಳಪಟ್ಟಿ ಹೊಕ್ಕ ಅವಾಗ ಮುತ್ತನ ಮಾತ ಹೌದೆಂದು ನಾಲ್ಕರ ಮಂದಿ ರಟ್ಟಿ ಹಿಡಿದ್ರು ಆ ಕಸ್ಕೊಂಡು ಹೋಗಿ ಬಡವ ಬಿದ್ದ ಮುತ್ತರ ಪಾದಿಗ ಅವನಿಗೆ ನೋಡಿದ ಕೂಡಲೇ ಮತ್ತೆ ಸಿಟ್ಟ ಬತ್ತ ಗುರುವೀಗ ಯಾಕಂದ್ರ ಅಂದ ಮಾತ ಬಹಳ ಪೆಟ್ಟ ಇವರೀಗ ಯಾಕೋ ಮಗನಿಗೆ ಹಿಂದ ಬರೀ ದುಃಖ ಮಾಡಿ ಕತ್ತಿವ ನನ್ನಂತ ಐಗೋಳು ಸಿಕ್ಕಿಲ್ಲೇನೋ ನಿನಗ ಹಾಗಾಗ ಆ ಮಾತ ಗುರುನಾಥ ಎಲ್ಲ ಮಿಂಚಿ ಹೋಯ್ತ್ರಿ ನನಗೆ ನನ್ನ ಮನಿಲೆ ಮುರಿದು ಅಳಗಲಕ್ ಮಾತ ಕೇಳಾರ ಸಲವಾಗ ಅವಕ ಇಟ್ಟ ಬಂದಿದ ಮಣ್ಣ ಮಾಡಿದು ಹೇಳ ಅಂದಾಗ ಮಣ್ಣ ಮಾಡಿನಲ್ಲ ಘಾತ ಮಾಡಿದು ಮಗನೇ ಅದರಾಗ ಹಂಗೆ ಇಟ್ಟ ಬಂದ್ರ ನಿನ್ನ ದೈವದಾಗ ಏನ ಇತ್ತೇನೋ ಇರ್ಲಿ ಮಗನಿಗೆ ಒಯ್ದು ದೂರ ಕುಡಿದು ಆವಾಗ ಒಂದೇ ಕಂಬಿ ಒಯ್ದು ಬಡವಾಗ ರಟ್ಟಿ ಹಿಡಿದು ಕುಡ್ಸ್ಯರಾಗ ಅಷ್ಟರೊಳಗೆ ಸೊಲಾಪುರ ವಕೀಲ ಬಂದ ಜಿಡಿಗಿ ಊರೀಗ ಮಗಳ ಲಗ್ನ ಪತ್ರ ತಗೊಂಡು ವಕೀಲ ಬಂದಿದ್ದರಾಗ ಮುತ್ತರು ಸಾತಾಗ್ಯಾರಿಗೆ ನಮಸ್ಕಾರ ಮಾಡಿ ನಿಂತ ಎದರೀಗ ಯಾಕಪ್ಪ ವಕೀಲ ನೀ ಎಂತ ಬಿಡಾಗ ಅಂತಿದಂದಾಗ ವಕೀಲ ಹೇಳತಾನ ಮುಖ್ಯವರೀಗ ವಕೀಲ ಮಾತಿಗೆ ಮುತ್ತವರು ಅಂತಾರ ಆಗ ವಕೀಲ ಅಂತನ ಮಗಳ ಲಗ್ನ ಹೂಡಿದ ಮನೆಯಾಗ ಖರನೆ ಮಗಳಿಗೆ ಪಟ್ಟಿನಿ ಜಾಳಗಾವ ಊರೀಗ ಅಳ್ಯಾ ಇಂಜಿನಿಯರಿ ನೌಕರಿ ಮಾಡ್ತಾನ ಅಂದಾನವಾಗ ಇಂಜಿನಿಯರ್ ಇದ್ರಿ ಮಗ ಜಳಗಾವದಾಗಿರ್ಲಿನ್ನ ಮಗಳಿಗೆ ಕೊಡುವ ಕಂಬಿಗೆ ಕೂತಾವ ಇಷ್ಟ ಅಂದ ಕೂಳೆ ವಕೀಲ ಪ್ಯಾಂಟನೆ ಸಣ್ಣಾಯಿತು ಯಪ್ಪ ನಮದು ಮಾಡ್ಲಿಕ್ಕೆ ಹೋಗನ ಮಸೂತಿ ಕೊಳ್ಳಿಗೆ ಬಿದ್ದಂಗ ಇನ್ನ ನಿರ್ವ ಇಲ್ಲ ಭಕ್ತಿ ಬಾಳ ಮುತ್ತನ ಮ್ಯಾಗ ಯಪ್ಪ ನಾ ಎಲ್ಲ ಕವಲ ಇದ್ದ ನಿನ್ನ ಮಾತಿಗ ಈಗಿನ
ಕಲಿಯುವುದು ಹೆಣ್ಮಕ್ಳು ತಾಯ್ತ ಮಾತ ಕೇಳ ನನ್ನ ಮಗಳವಲ್ಲ ಅಂದ್ರ ಮಾಡ್ಯಪ್ಪ ಹ್ಯಾಂಗ ಹಂಗಾದ್ರ ವಕೀಲ ಇನ್ನ ಪ್ರಸಾದ ನಿನ್ನ ಕೈಯಾಗಿ ಹಿಡಿಯೋ ಈ ಪ್ರಸಾದ್ ಹತ್ತ ತಾನ ಸುದ್ದಿ ಹೇಳಬೇಡ ಯಾರೀಗ ಆ ಪ್ರಸಾದ ತಗೊಂಡು ವಕೀಲ ಸೀದಾ ಸೊಲಪುರಕ್ಕೆ ಹೋದಾಗ ಮಗಳು ಹಂಗರ ಬಂದು ಕೇಳತಾಳ ತನ್ನ ತಂದೆಗ ಮುಖ ಸಣ್ಣ ಆಗಿತ್ತು ಹುಡುಗಿ ಬಂದು ಅಂತಾಳೆ ಅಪ್ಪ ಅಪ್ಪರೇನಂದ್ರು ಹೇಳಂದ್ರು ನನಗ ಏನ್ ಹೇಳುವುದೈತಿ ತಂಗಿ ನಿನ್ನ ದೈವ ಸುಮಾರೈತಿ ನಾನೇ ನಿನ್ನ ಲಗ್ನ ಸುದ್ದಿ ಅಪ್ಪರ ಕೇಳಿದ ಮ್ಯಾಗ ಒಬ್ಬ ಕುರುಸಾಲಿ ಅಳುಕತ ಬಂದು ಕುತ್ತಿದ ಮಠದಾಗ ಆ ಬಡವ ಮಾತ್ರ ನಿನಗ ಕೊಡಬೇಕಂದಾರ ಕೊಡ್ಬೇಕಂದಾರ ಖರೆ ಇದ್ರಾರಂದಾಗ ದೊಡ್ಡ ಕಲ್ತಕ್ಕಿದ್ರು ಬಾಲಿ ವಿಚಾರ ಮಾಡ್ಯಾರ ಅವಾಗ ಅಪ್ಪರ ವಿಷಯ ಅಂತೂ ಸಂಕ್ಷಿಪ್ ಇಲ್ಲಿಗೆ ಮುಗಿದ್ರೆ ಅಣ್ಣ ಇನ್ನ ಮುಂದಿನ ಭಾಗ ಕೆಳಗೊ ಮುಂದಿನ ಕ್ಯಾಶೀಟನ ಒಳಗ ಉಳಿದ ಭಾಗ ಮಾತ್ರ ಕೇಳ್ಕೊ ಮುಂದಿನ ಕ್ಯಾಶೀಟದಾಗ